ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರ ನಾಯಕಿಯಾಗಿರುವಂಥ ಭದ್ರಕಾಳಿಯನ್ನ ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಾಂಗಲ್ಯೆ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯೇತರ ಎಂಬಗೆ ಗೌರಿ ನಾರಾಯಣೆ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿ ಲೋಕಮಾತಾ ನಮಸ್ತುಭ್ಯಂ. ಭದ್ರಕಾಳಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯ ಒಂದು ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಜಗತ್ತಿಗೆ ತಾಯಿಯಾಗಿರುವಂಥ ಶಿವ ಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಭದ್ರಕಾಳಿಯ ಶಕ್ತಿಪೀಠ. ವಿಶೇಷವಾಗಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಇದೇ ತಿಂಗಳು ಬರುವಂಥ 18, 19ನೇ ತಾರೀಕು ಅಮ್ಮನ ಹುಟ್ಟುಹಬ್ಬನ ಅದ್ಧೂರಿಯಾಗಿ ಮಾಡುವಂಥ 11ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂಥದ್ದು ಬಹಳಷ್ಟು ವಿಶೇಷ. ಈ ಜಾತ್ರೆ ಅಂತಂದರೆ ಬರುವಂಥ ಭಕ್ತರಿಗೆ ಮತ್ತು ಗ್ರಾಮಕ್ಕೆ ಒಂದು ಹಬ್ಬವನ್ನು ತಂದುಕೊಡುವಂಥ ಜಾತ್ರೆ. ಏನು ಜಾತ್ರೆ ಅಂತಂದರೆ, ಅಮ್ಮನ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಈ ಕ್ಷೇತ್ರದಲ್ಲಿ ಸ್ಥಾಪಿಸಿಕೊಂಡು 11 ವರ್ಷಗಳ ಕಳೆದಿದೆ. ಪ್ರತಿ ವರ್ಷದಂತೆ ಡಿಸೆಂಬರಲ್ಲಿ ಮಾಡುವಂಥ ಈ ಜಾತ್ರೆ ಬಹಳಷ್ಟು ಅದ್ಧೂರಿಯಾಗಿ ನಡೆಯುವಂಥ ಜಾತ್ರೆ. ಈ ಜಾತ್ರೆಗೆ ತಾವೆಲ್ಲ ಭಾಗವಹಿಸಿ ಆ ದೇವಿಯ ಒಂದು ಅನುಗ್ರಹ ಮತ್ತು ಆ ಶಿವನ ಅನುಗ್ರಹಕ್ಕೆ ಪಾತ್ರ ಆದಾಗ ನಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ಅಮ್ಮನ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ಈ ಜಾತ್ರೆ ಅಂದರೆ ಅಮ್ಮನಿಗೆ ಒಂದು ಖುಷಿ. ಈಗ ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಹಬ್ಬ ಮಾಡಬೇಕಾದ್ರೆ, ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ ನೆಂಟರನ್ನ ಮತ್ತೊಂದು ಸಂಬಂಧಿಕರನ್ನು ಕರೆದು ಭಾರಿ ಅದ್ಧೂರಿಯಾಗಿ ಜಾತ್ರೆ ಮನೆಯಲ್ಲಿ ಒಂದು ಫಂಕ್ಷನ್ ಒಂದು ಏನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಹಬ್ಬ ಅಡುಗೆಯನ್ನು ಮಾಡಿ ಬಡಿಸುವಂಥದ್ದು ಇರ್ತದಲ್ಲ, ಅದೇ ಥರ ಈ ದೇವಿಯ ಒಂದು ಜಾತ್ರೆ ಮಾಡಿಸಿದಾಗ ಆ ದೇವಿಯ ಒಂದು ಅಕ್ಕ ತಂಗಿಗಳನ್ನು ಕರೆದು ಈ ಜಾತ್ರೆಗೆ ಕರೆದುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದರೆ ಅವತ್ತು ತಾಯಿ ಸ್ವತಃ ಅವರ ಅಕ್ಕ ತಂಗಿಯನ್ನು ಕರೆದು ಈ ಜಾತ್ರೆಯನ್ನು ಮಾಡ್ತದೆ, ಬಂದು ನೋಡಿ ನೀವು ಅಂತೇಳಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡ್ತಾಳೆ ಆ ತಾಯಿ ಈ ಕ್ಷೇತ್ರಕ್ಕೆ. ಈ ಜಾತ್ರೆ ಮಾಡುವಂತೇನೆ ಅಂದರೆ ಕೈಲಾಸದಲ್ಲಿ ನಾವು ಯಾವ ಥರ ದೇವತೆಗಳನ್ನು ನೋಡ್ತೀವಿ ಅದೇ ಥರ ಮಾಡುವಂಥದ್ದು. ಹೂವಿನ ಅಲಂಕಾರ ಆಗಲಿ, ಟಮಟೆ ವಾದ್ಯಗಳಾಗಲಿ, ಡೊಳ್ಳು ಕುಣಿತಗಳಾಗಲಿ, ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನಾಗಿ ನಡೆಸಿ ಈ ಜಾತ್ರೆಯನ್ನು ಮಾಡುವಂಥದ್ದು ಬಹಳಷ್ಟು ವಿಶೇಷ. ಅಮ್ಮನವ್ರಿಗೆ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ದೇವಾಲಯ ಪೂರ್ತಿ ಹೂವಿನಿಂದ ಅಲಂಕಾರಗಳನ್ನು ಮಾಡಿ ನೋಡಬೇಕಾದ್ರೆ ನಮ್ಮ 2 ಕಣ್ಣು ಸಹ ಸಾಲೋದಿಲ್ಲ. ಹಾಗಾಗಿ ಈ ಜಾತ್ರೆ 19ನೇ ತಾರೀಕು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಅವತ್ತು ಬಹಳಷ್ಟು ವಿಶೇಷವಾದ ದಿನ. ಎಳ್ಳು ಅಮಾವಾಸ್ಯೆ ಅವತ್ತು ವಿಶೇಷವಾಗಿ ಶಕ್ತಿ ಇರುವಂಥ ಅಮಾವಾಸ್ಯೆಯ ಒಂದು ದಿನ ಜಾತ್ರೆಯನ್ನು ನೋಡಿ ಅಮ್ಮನ ಒಂದು ದರ್ಶನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ. ಮತ್ತೆ ಈ ಎಳ್ಳು ಅಮಾವಾಸ್ಯೆಯಿಂದ ಬರುವಂಥ ಈ ಅಮಾವಾಸ್ಯೆಗೆ ಬಂದು ಅಮ್ಮನವರನ್ನ ಜಾತ್ರೆ ನೋಡಿ ಜಾತ್ರೆಯಲ್ಲಿ ಆ ಎಳ್ಳು ಅಮಾವಾಸ್ಯೆ ದರ್ಶನ ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. 18ನೇ ತಾರೀಕು ಪ್ರಾರಂಭ ಆಗ್ತದೆ, ಅಂದರೆ ಗುರುವಾರ ಪ್ರಾರಂಭ ಆಗ್ತದೆ. ಗುರುವಾರ ಪ್ರಧಾನ ದೇವತೆಗಳ ಕಳಶಾರಾಧನೆ ಇರ್ತದೆ, ಮತ್ತೆ ವಾಸ್ತು ಹೋಮ ಇರ್ತದೆ, ಧ್ವಜಾರೋಹಣ ಇರ್ತದೆ, ಮತ್ತೆ ಪ್ರಧಾನ ಕಳಶಗಳ ಹೋಮ ಇರ್ತದೆ. ಅದಾದ ನಂತರ ಬೆಳಗ್ಗೆ 3 ಗಂಟೆಗೆ ಅಮ್ಮನವರಿಗೆ ಬೆಳಗಿನ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅಮ್ಮನವರಿಗೆ ಅಭಿಷೇಕ ಇರ್ತದೆ. ಅಭಿಷೇಕ ಆದ ನಂತರ ಬೆಳಗ್ಗೆ 6 ಗಂಟೆಗೆ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತದೆ. 6 ಗಂಟೆಗೆ ದರ್ಶನ ಪ್ರಾರಂಭ ಆಗ್ತದೆ. 6 ಗಂಟೆ ಇಂದಿಡು ಸಂಜೆ 11 ಗಂಟೆಯವರೆಗೂ ಆ ಒಂದೇ ಪೂಜಾ ಕಾರ್ಯಕ್ರಮಗಳು ಸತತವಾಗಿ ನಡೆಯುತ್ತಿರುತ್ತದೆ. ಮತ್ತೆ 9:30 ಪ್ರಧಾನ ಅಮ್ಮನವರ ಹೋಮ ನಡೀತದೆ. ಹೋಮ ಆದ ನಂತರ ಪೂರ್ಣಾವತಿ ಆಗ್ತದೆ. ಅಮ್ಮನವರ ಪ್ರಾಕೋರೋತ್ಸವ ಆಗ್ತದೆ. ಪ್ರಾಕೋರೋತ್ಸವ ಆದ ನಂತರ ಪೂರ್ಣಾವತಿ ಆದ ನಂತರ ಮತ್ತೆ ಮಹಾಮಂಗಳಾರತಿ ಆಗ್ತದೆ. ಮತ್ತೆ ವಿಶೇಷವಾಗಿ ಪೂಜಾ ಕೈಕರ್ಯಗಳನ್ನು ಇರುವಂಥದ್ದು ಬಹಳಷ್ಟು ವಿಶೇಷ. ಮತ್ತೆ 11 ಗಂಟೆಗೆ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮನವರನ್ನ ಈ ಗ್ರಾಮಕ್ಕೆ ಗ್ರಾಮ ಪ್ರದಕ್ಷಿಣಾಗಿ ಮೆರವಣಿಗೆ ಇರ್ತದೆ. ಮೆರವಣಿಗೆ ಆದ ನಂತರ ಸಂಜೆ 5 ಗಂಟೆಗೆ ಮಹಾಪ್ರತಿಂಗರಿ ಯಾಗ ನಡೀತದೆ. ಯಾಗ ನಡೆದ ಪೂರ್ಣಾವತಿ ಆದ ನಂತರ ಅಗ್ನಿಕೊಂಡ ಪ್ರವೇಶ ಇರ್ತದೆ. ವೀರಗಾಶಿ ಕುಣಿತ ಮತ್ತೆ ಅಗ್ನಿಕೊಂಡ ಪ್ರವೇಶ ಇರ್ತದೆ. ಬಂದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಒಂದು ಕೃಪೆಯನಿಗೆ ಪಾತ್ರರಾಗಿ ಜಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳು ಬಂದು ಈ ಜಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಮ್ಮನ ಒಂದು ಅನುಗ್ರಹ ಪಡೆದು ಬರುವಂಥ ಭಕ್ತರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ. ಬಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಅಮ್ಮನ ದರ್ಶನ ಪಡೆದು ಇಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಣ್ತುಂಬಿಕೊಂಡು ಅದಾದ ನಂತರ ನಿಮ್ಮ ಮನೆಗೆ ತೆರಳುವಂಥದ್ದು ಇರ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು
ಈ ಜಾತ್ರೆ ಕಾರ್ಯಕ್ರಮಕ್ಕೆ 11ನೇ ವರ್ಷದ ಜಾತ್ರೆ ಕಾರ್ಯಕ್ರಮ 19ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ವಿಶೇಷವಾದ ಕಾರ್ಯಕ್ರಮಗಳಿರ್ತದೆ, ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ, ತಮಟೆ ವಾದ್ಯಗಳಿರ್ತದೆ. ಬಂದು ಆ ಜಾತ್ರೆಯನ್ನು ಕಣ್ತುಂಬಿಕೊಂಡು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.